ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 15 ಭಗವದ್ಧಾಮದ ವರ್ಣನೆ. ಇದರಿಂದ ನಾವು 45ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಗುರುಗಳು ಆತ್ಮ ಮತ್ತು ಪರಮಾತ್ಮ ಅಂದರೆ ಏನು, ಅದರ ಎರಡರಲ್ಲಿ ಏನು ಡಿಫ್ರೆನ್ಸ್ ಇದೆ, ಅದೆಲ್ಲವನ್ನು ಕೂಡ ಭಗವದ್ಗೀತೆಯಲ್ಲಿ ಹೇಳಿರೋದನ್ನ ಇಲ್ಲಿ ಹೇಳಿದ್ದಾರೆ. ಪರಮಾತ್ಮ ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ಕೊಂಡು ಭೂತ, ವರ್ತಮಾನ ಮತ್ತು ಭವಿಷ್ಯ ಇದಕ್ಕೆಲ್ಲದಕ್ಕೂ ಕೂಡ ನಾವೇನೇನು ಕೆಲಸಗಳನ್ನು ಮಾಡ್ತಾ ಇರ್ತೀವೋ ಅದಕ್ಕೆಲ್ಲ ಸಾಕ್ಷಿಯಾಗಿ ಇರ್ತಾನೆ. ಪರಮಾತ್ಮ ನಮ್ಮ ಸ್ನೇಹಿತನಾಗೂ ಇರ್ತಾನೆ. ಯಾಕೆ ಅಂದರೆ ನಾವು ಯಾವಾಗ ಅವನ ಕಡೆ ಮುಖ ತೋರಿಸ್ತೀವೋ ಅಂದರೆ ನಮಗಿವಾಗ ಭೌತಿಕದ ಕಡೆ ನಮ್ಮ ಮುಖ ತಿರ್ಕೊಂಡ್ಬಿಟ್ಟಿದೆ. ಅಂದರೆ ಏನು, ಅದರ ಕಡೆ ನಮಗೆ ಆಸಕ್ತಿ ಜಾಸ್ತಿ ಇರೋದು, ಭಗವಂತನ ಕಡೆ ಇಲ್ಲ. ಯಾವಾಗ ನಾವು ಭಗವಂತನ ಕಡೆ ಮುಖ ಮಾಡ್ತೀವೋ, ಅದರ ಕಡೆ ಆಸಕ್ತಿ ತೋರಿಸ್ತೀವೋ, ನಮ್ಮನ್ನು ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗಬೇಕು ಅಂತಾನೆ ಅವನು ಉತ್ಸುಕನಾಗಿರ್ತಾನೆ. ಸಾಕ್ಷಿಯಾಗಿದ್ಕೊಂಡು ನಾವೇನೇನೆಲ್ಲ ಮಾಡ್ತಾ ಇರ್ತೀವೋ ಅದನ್ನೆಲ್ಲ ನೋಡ್ತಾ ಇರ್ತಾನೆ. ನಾವೇನೇನು ಕೆಲಸ ಮಾಡ್ತೀವೋ ಅದಕ್ಕೆ ಒಂದೊಂದು ಫಲ ಅಂತ ಇರುತ್ತಲ್ಲ, ಅದನ್ನೆಲ್ಲ ಅವನು ಕೊಡ್ತಾ ಇರ್ತಾನೆ ಅನ್ನೋದನ್ನೆಲ್ಲ ನಾವು ಓದ ಭಾಗದಲ್ಲಿ ತಿಳ್ಕೊಂಡ್ವಿ. ಮುಂದುವರೆದು ಇಲ್ಲಿ ಹೇಳ್ತಾರೆ, ಈ ಭೌತ ಜಗತ್ತಿನಲ್ಲಿ ವೈಯಕ್ತಿಕ ಆತ್ಮನು ಏನೇನು ಅನುಭವಿಸಲು ಇಚ್ಛಿಸುವನೋ ಅವನ್ನು ಪಡೆಯಲು ಪರಮಾತ್ಮನು ಅನುಕೂಲತೆಗಳನ್ನು ಒದಗಿಸಿಕೊಡುವನು. ಭೌತ ಜಗತ್ತಿನ ಮೇಲೆ ಒಡೆತನವನ್ನು ನಡೆಸಲು ಯತ್ನಿಸುವ ಜೀವಿಯ ಪ್ರವೃತ್ತಿಗೆ ಕಷ್ಟಾನುಭವವೇ ಪ್ರತಿಕ್ರಿಯೆಯಾಗಿರುತ್ತದೆ. ಆದರೆ ಭಗವಂತನು ತನ್ನ ಮಿತ್ರನೂ ಪುತ್ರನೂ ಆಗಿರುವ ವೈಯಕ್ತಿಕ ಆತ್ಮನಿಗೆ ಇತರ ಎಲ್ಲ ಬಗೆಯ ತೊಡಗುವಿಕೆಗಳನ್ನು ತ್ಯಜಿಸಿ ಜ್ಞಾನಾನಂದಮಯ ಶಾಶ್ವತ ಜೀವನಕ್ಕಾಗಿ ತನ್ನನ್ನು ಆಶ್ರಯಿಸುವಂತೆ ಉಪದೇಶಿಸುತ್ತಾನೆ. ಇದು ಅತ್ಯಂತ ಅಧಿಕೃತವೂ ಯೋಗದ ಎಲ್ಲ ವೈವಿಧ್ಯ ವಿವರವುಳ್ಳದ್ದೂ ಆದ ಪುಸ್ತಕವಾಗಿರುವ ಭಗವದ್ಗೀತೆಯಲ್ಲಿ ಯೋಗ ಪರಿಪೂರ್ಣತೆಯಲ್ಲಿ ಕೊನೆಯ ಉಪದೇಶವಾಗಿರುತ್ತದೆ. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ, ಈ ಭೌತಿಕ ಜಗತ್ತಿನಲ್ಲಿ ಒಬ್ಬೊಬ್ಬ ವ್ಯಕ್ತಿ ಅಂದರೆ ವೈಯಕ್ತಿಕ ಆತ್ಮ ಅಂತ ಹೇಳ್ತೀವಲ್ವ, ಅವನು ಏನೇನು ಅನುಭವಿಸ್ಬೇಕು ಅಂತ ಇಷ್ಟಪಡ್ತಾನೋ ಅದನ್ನು ಪಡ್ಕೊಳ್ಳೋದಕ್ಕೆ ಪರಮಾತ್ಮ ಎಲ್ಲ ರೀತಿಯ ಅನುಕೂಲತೆಗಳನ್ನು ಕೂಡ ಮಾಡಿಕೊಡ್ತಾನೆ. ಈಗ ನಾನು ಒಂದು ಒಳ್ಳೆ ಸಿಂಗರ್ ಆಗಬೇಕು ಅಂತ ಮನಸ್ಸಲ್ಲಿ ನಿಜವಾಗ್ಲೂ ನನಗೆ ಆಸೆ ಇದ್ದು ಅದಕ್ಕೋಸ್ಕರ ನಾನು ಪ್ರಯತ್ನ ಮಾಡಬೇಕು ಅಂತ ಮಾಡ್ತಾ ಇದ್ದಾಗ ಭಗವಂತ ಅದಕ್ಕೆ ಸಹಾಯ ಮಾಡ್ತಾನೆ. ಅದಕ್ಕೆ ನೋಡಿ, ಒಬ್ಬ ಕಳ್ಳ ಆಗಬೇಕು ಅಂತ ಇಷ್ಟಪಟ್ಟರೆ ಅವನು ಕಳ್ಳ ಆಗ್ತಾನೆ. ಯಾಕೆ? ಭಗವಂತ ಅದಕ್ಕೂ ಸಹಾಯ ಮಾಡ್ತಾನೆ. ಭೌತಿಕ ಜಗತ್ತಿನಲ್ಲಿ ನನ್ನ ಒಡೆತನ ನಡೆಸಬೇಕು ನಾನು ಅಂತ ಇಷ್ಟಪಡುವಂತಹ ಒಂದು ಮನಸ್ಥಿತಿ ಇದೆಯಲ್ಲ, ಪ್ರಯತ್ನ ಮಾಡ್ತೀವಲ್ವ, ನಾನೇ ಒಡೆಯ ಆಗಬೇಕು, ನಾನು 20 ಅಂತಸ್ತು ಮನೆ ಇರುತ್ತಲ್ಲ ಅದಕ್ಕೆ ನಾನು ಒಡೆಯ ಆಗಬೇಕು, ಒಂದು ಫ್ಯಾಕ್ಟ್ರಿಗೆ ನಾನು ಓನರ್ ಆಗಬೇಕು, ಈ ಒಂದು ಭೂಮಿಗೆ ನಾನು ಓನರ್ ಆಗಬೇಕು, ಈ ರೀತಿ ಈ ಭೌತಿಕ ಜಗತ್ತಿನ ಮೇಲೆ ನಾವು ನಮ್ಮ ಒಡೆತನವನ್ನು ನಡೆಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಲ್ವ. ಅಂತ ಒಬ್ಬ ಜೀವಿಗೆ ಕಷ್ಟಗಳು ಬರುತ್ತಲ್ಲ, ಅದೇ ಅವನಿಗೆ ಪ್ರತಿಕ್ರಿಯೆ. ಭಗವಂತ ತನ್ನ ಮಿತ್ರನಾಗಿ ಪುತ್ರನಾಗಿ ಇರುವಂತಹ ವೈಯಕ್ತಿಕ ಆತ್ಮನಿಗೆ ಎಲ್ಲ ರೀತಿಯ ಒಂದು ಕೆಲಸಗಳನ್ನು, ನಾನು ಇದರಲ್ಲಿ ಭಾಗಿಯಾಗಬೇಕು ಅದರಲ್ಲಿ ಭಾಗಿಯಾಗಬೇಕು ಅಂತ ನನ್ನ ಮನಸ್ಸಲ್ಲಿ ಏನೇನೋ ಆಸೆಗಳಿರುತ್ತಲ್ಲ ಅದನ್ನೆಲ್ಲ ತ್ಯಾಗ ಮಾಡಿ ಜ್ಞಾನಾನಂದಮಯವಾದಂತಹ ಶಾಶ್ವತವಾದಂತಹ ಜೀವನಕ್ಕೋಸ್ಕರ ತನ್ನನ್ನು ಆಶ್ರಯಿಸುವಂತ ಅಂದ್ಬಿಟ್ಟು ಉಪದೇಶ ಮಾಡ್ತಾನೆ. ಭಗವದ್ಗೀತೆನಲ್ಲಿ ಹೇಳಿದಾನ ಅವನು, ಎಲ್ಲವನ್ನ ಬಿಟ್ಬಿಡು, ಸರ್ವಧರ್ಮಾನ್ ಪರಿತ್ಯಜ್ಯ ಅಂದರೆ ಎಲ್ಲ ಧರ್ಮವನ್ನ ಬಿಡು ಅಂದರೆ ಅರ್ಥ ಏನು? ನೀನೇನೇನು ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ಯೋ, ಇದು ನಂದು, ಇದರಲ್ಲಿ ನಾನು ತೊಡಗಬೇಕಂತೆಲ್ಲ ನಿನ್ನ ಮನಸ್ಸಲ್ಲಿ ಏನೆಲ್ಲ ಅಂದ್ಕೊಂಡಿದ್ಯೋ ಎಲ್ಲವನ್ನ ನೀನು ಬಿಟ್ಬಿಡು, ಅದೆಲ್ಲವನ್ನ ನೀನು ತ್ಯಾಗ ಮಾಡಿ ನನ್ನನ್ನು ಆಶ್ರಯಿಸು ಅಂತ ಹೇಳಿದ್ದಾನೆ. ಇದು ಅತ್ಯಂತ ಅಧಿಕೃತವಾಗಿರುವಂತಹ ಯೋಗದ ಎಲ್ಲ ರೀತಿಯ ಬೇರೆ ಬೇರೆ ರೀತಿಯ ವಿವರವಿರುವಂತಹ ಪುಸ್ತಕ ಯಾವುದು? ಭಗವದ್ಗೀತೆ. ಅದರಲ್ಲಿ ಯೋಗದ ಪರಿಪೂರ್ಣತೆಯಲ್ಲಿ ಕೊನೆಯ ಉಪದೇಶ ಅದು ಏನು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಎಲ್ಲವನ್ನ ಬಿಟ್ಟು ನನಗೆ ನೀನು ಶರಣಾಗತಿಯಾಗು ಅಂತ ಹೇಳೋದು. ಯಾವ ರೀತಿ ಹೇಳ್ಬೇಕು ಹೇಳಿ ಭಗವಂತ? ಭಗವದ್ಗೀತೆಯಲ್ಲಿ ಪ್ರತಿಯೊಂದು ವಿಚಾರಗಳನ್ನು ಹೇಳಿ ಅಂದರೆ ನೀನು ಈ ಮಾರ್ಗವನ್ನು ಅನುಸರಿಸು, ಈ ಮಾರ್ಗವನ್ನು ಅನುಸರಿಸು ಅಂತ ಜ್ಞಾನ, ಯೋಗ, ಭಕ್ತಿ, ಕರ್ಮ, ಆಮೇಲೆ ಬೇಕಾದಷ್ಟು ಇನ್ನೂ ಅದೆಲ್ಲವನ್ನು ಹೇಳಿ ಕೊನೆಗೆ ನೀನು ಇದೆಲ್ಲದಕ್ಕಿಂತ ಜ್ಞಾನಾನಂದಮಯವಾದಂತಹ ಜೀವನ ಬೇಕು ಅಂತಂದರೆ ಎಲ್ಲವನ್ನ ಬಿಟ್ಟು ನನ್ನನ್ನು ಆಶ್ರಯಿಸು ಅಂತ ಹೇಳ್ತಾನೆ. ಇದು ಕೊನೆಯ ಉಪದೇಶ ಭಗವಂತನದ್ದು ಅಂತ ಇಲ್ಲಿ ಗುರುಗಳು ಹೇಳಿದ್ದಾರೆ.
ಕೃಷ್ಣ ಪ್ರಜ್ಞೆಯಲ್ಲಿ ಯಾವಾಗಲೂ ತಲ್ಲೀನನಾಗಿ ಇರತಕ್ಕವನು ಯೋಗಿಗಳಲ್ಲಿ ಅತಿ ಶ್ರೇಷ್ಠನೆಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಕೃಷ್ಣ ಪ್ರಜ್ಞೆ ಎಂದರೇನು? ವ್ಯಕ್ತಿಗತ ಆತ್ಮನು ತನ್ನ ಪ್ರಜ್ಞೆಯಿಂದ ತನ್ನ ಶರೀರದಲ್ಲೆಲ್ಲ ಉಪಸ್ಥಿತನಾಗಿರುವ ಹಾಗೆ ಪರಮಾತ್ಮನು ಪರಮ ಪ್ರಜ್ಞೆಯಿಂದ ಸಮಗ್ರ ಸೃಷ್ಟಿಯಲ್ಲೆಲ್ಲ ಉಪಸ್ಥಿತನಾಗಿರುತ್ತಾನೆ. ಈ ಪರಮ ಪ್ರಜ್ಞಾಶಕ್ತಿಯು ಪರಿಮಿತ ಪ್ರಜ್ಞೆಯುಳ್ಳ ಜೀವಾತ್ಮನಿಂದ ಅನುಕರಿಸಲ್ಪಡುತ್ತದೆ. ಪರಿಮಿತವಾದ ತನ್ನ ದೇಹದೊಳಗೆ ಏನಾಗುತ್ತಿದೆ ಎಂಬುದನ್ನು ನಾನು ತಿಳಿಯಬಲ್ಲೆನು, ಆದರೆ ಇನ್ನೊಬ್ಬನ ಶರೀರದಲ್ಲಿ ಏನಾಗುತ್ತಿದೆ ಎಂಬುದನ್ನು ನಾನು ತಿಳಿಯಲಾರೆನು. ನನ್ನ ಪ್ರಜ್ಞೆಯ ಮೂಲಕ ನಾನು ನನ್ನ ದೇಹದ ಎಲ್ಲ ಕಡೆಯೂ ಇರುತ್ತೇನೆ, ಆದರೆ ನನ್ನ ಪ್ರಜ್ಞೆಯು ಇನ್ನೊಬ್ಬರ ಶರೀರದಲ್ಲಿ ಇರುವುದಿಲ್ಲ. ಆದರೆ ಪರಮಾತ್ಮನು ಎಲ್ಲ ಕಡೆಗಳಲ್ಲಿಯೂ ಪ್ರತಿಯೊಬ್ಬನೊಳಗೂ ಇರುವುದರಿಂದ ಅವನು ಪ್ರತಿಯೊಬ್ಬನ ಅಸ್ತಿತ್ವದ ಪ್ರಜ್ಞೆಯುಳ್ಳವನೂ ಆಗಿರುತ್ತಾನೆ. ಆತ್ಮ ಮತ್ತು ಪರಮಾತ್ಮ ಒಂದೇ ಎಂಬ ಸಿದ್ಧಾಂತವು ಸ್ವೀಕಾರಾರ್ಹವಲ್ಲ, ಏಕೆಂದರೆ ಅದು ಅಧಿಕೃತ ವೇದ ಸಾಹಿತ್ಯದಿಂದ ದೃಢಪಟ್ಟಿಲ್ಲ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಸ್ವಲ್ಪ ಡೀಟೇಲ್ ಆಗಿ ನಾವು ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಇದು ಕೂಡ ಭಗವದ್ಗೀತೆಯ ಸಬ್ಜೆಕ್ಟ್ ಇದು, ಆಯ್ತಾ? ಕೃಷ್ಣ ಪ್ರಜ್ಞೆಯಲ್ಲಿ ಯಾವಾಗಲೂ ತಲ್ಲೀನರಾಗಿರೋವಂಥವನು ಯೋಗಿಗಳಲ್ಲೇ ಅತಿ ಶ್ರೇಷ್ಠ ಅಂತ ಭಗವದ್ಗೀತೆಯಲ್ಲಿ ಹೇಳಿದಾನಲ್ಲ. ಅಂದ್ರೆ ಏನು? ಭಗವಂತನನ್ನೇ ಸ್ಮರಣೆ ಮಾಡ್ಕೊಳ್ತಾ ಆ ಭಗವಂತನಲ್ಲೇ ತಲ್ಲೀನನಾಗಿ ಯಾರು ಇರ್ತಾನೋ ಅವನು ಯೋಗಿಗಳಲ್ಲೇ ಅತಿ ಶ್ರೇಷ್ಠ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಕೃಷ್ಣ ಪ್ರಜ್ಞೆ ಅಂತಂದ್ರೆ ಏನು ಅಂತ ಮೊದಲು ಅರ್ಥ ಮಾಡ್ಕೋಬೇಕಲ್ಲ. ಈಗ ವ್ಯಕ್ತಿಗತವಾಗಿರುವಂಥ ಆತ್ಮ ಅಂದರೆ ಒಬ್ಬೊಬ್ಬ ಇಂಡಿವಿಜುವಲ್ಲು ತನ್ನ ಪ್ರಜ್ಞೆಯಿಂದ, ಈಗ ನಮಗೆ ಪ್ರಜ್ಞೆ ಇರೋದ್ರಿಂದ ಇಡೀ ಶರೀರದಲ್ಲಿ ನಾವು ಉಪಸ್ಥಿತರಾಗಿದ್ದೀವಿ ಅನ್ನೋ ರೀತಿ ನಮ್ಗನ್ಸುತ್ತೆ ತಾನೆ. ನನ್ನ ಪ್ರಜ್ಞೆ ಇರೋದ್ರಿಂದಾನೇ ಇಡೀ ಶರೀರದಲ್ಲಿ ಆ ಪ್ರಜ್ಞೆ ಇರೋದ್ರಿಂದ ನಾನು ಶರೀರದಲ್ಲೆಲ್ಲ ಇದ್ದೀನಿ ಅನ್ನೋ ಹಾಗೇನೆ ಪರಮಾತ್ಮ ತನ್ನ ಪರಮ ಪ್ರಜ್ಞೆ, ನಮಗೆ ಬರೀ ಪ್ರಜ್ಞೆ ಇದ್ರೆ ತನ್ನ ಒಂದು ಶರೀರದ ಪ್ರಜ್ಞೆ ಮಾತ್ರ ನಮಗಿರುತ್ತೆ. ಅಂದ್ರೆ ಏನು? ಅದು ಗೊತ್ತಾಗುತ್ತೆ ನಮ್ಮ ಶರೀರದಲ್ಲಿ ಏನೇನಾಗ್ತಾ ಇದೆ ಅನ್ನೋದು, ಅದನ್ನ ಪ್ರಜ್ಞೆ ಅಂತ ಹೇಳೋದು. ಈಗ ನೋಡಿ, ನನ್ನ ಶರೀರದಲ್ಲಿ ಯಾವುದಾದ್ರೂ ಒಂದು ಸಣ್ಣ ಭಾಗದಲ್ಲೂ ಏನಾದರೂ ಆದರೆ ನನಗೆ ಗೊತ್ತಾಗುತ್ತಲ್ವಾ, ಅದು ನನ್ನ ಶರೀರದಲ್ಲಿ ನನ್ನ ಪ್ರಜ್ಞೆ, ಇಡೀ ಶರೀರದಲ್ಲಿ ನಾನು ಉಪಸ್ಥಿತನಾಗಿರೋ ಹಾಗೇನೆ ಈಗ ಪರಮಾತ್ಮ ಪರಮ ಪ್ರಜ್ಞೆ ಇರುವಂಥವನು, ಅವನು ಇಡೀ ಸಮಗ್ರ ಸೃಷ್ಟಿಯಲ್ಲೆಲ್ಲ ಉಪಸ್ಥಿತನಾಗಿರ್ತಾನೆ. ನಾವು ಒಂದು ಶರೀರದಲ್ಲಿ ಉಪಸ್ಥಿತರಾಗಿರೋ ಹಾಗೇನೆ ಭಗವಂತ ಪರಮ ಪ್ರಜ್ಞೆ ಆಗಿರೋದ್ರಿಂದ ಅವನು ಇಡೀ ಸೃಷ್ಟಿಯಲ್ಲಿ ಉಪಸ್ಥಿತನಾಗಿರ್ತಾನೆ. ಈ ಪರಮ ಪ್ರಜ್ಞಾಶಕ್ತಿ ಅನ್ನೋದು ಪರಿಮಿತ ಪ್ರಜ್ಞೆ ಇರುವಂತಹ ಜೀವಾತ್ಮನಿಂದ ಅನುಕರಿಸಲ್ಪಡುತ್ತೆ. ಈಗ ಹೇಗೆ ಅಂತಂದ್ರೆ, ಈಗ ಪರಿಮಿತವಾಗಿರುವಂಥ ನನ್ನ ದೇಹದಲ್ಲಿ ಏನಾಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗುತ್ತಲ್ವಾ. ಯಾವ ಪಾರ್ಟಲ್ಲಿ ಏನಾದರೂ ಒಂದು ಸ್ವಲ್ಪ ಸಣ್ಣ ಇರುವೆ ನನ್ನ ಮೈ ಮೇಲೆ ಓಡಾಡಿದ್ರು ನನಗೆ ಗೊತ್ತಾಗ್ಬಿಡುತ್ತೆ. ಆದರೆ ಇನ್ನೊಬ್ಬ ಯಾರಾದರೂ ಒಬ್ಬ ನನ್ನ ಪಕ್ಕದಲ್ಲಿ ಕೂತಿರ್ತಾನೆ, ಅವನ ಶರೀರದಲ್ಲಿ ಏನಾಗ್ತಾ ಇದೆ ಅಂತ ನನಗೇನಾದರೂ ಗೊತ್ತಾಗುತ್ತಾ? ಇಲ್ಲ, ನನಗದ್ರ ಬಗ್ಗೆ ಏನೂ ಗೊತ್ತಾಗೋದಿಲ್ಲ. ನನ್ನ ಪ್ರಜ್ಞೆಯ ಮೂಲಕ ನಾನು ನನ್ನ ದೇಹದ ಎಲ್ಲ ಕಡೆಯೂ ನಾನು ಇರ್ತೀನಿ, ಆದರೆ ನನ್ನ ಪ್ರಜ್ಞೆ ಅನ್ನೋದು ಇನ್ನೊಬ್ಬರ ಶರೀರದಲ್ಲಿ ಇರೋದಿಲ್ಲ, ಅದು ನನ್ನ ಶರೀರದಲ್ಲಿ ಮಾತ್ರ ಇರುವಂಥದ್ದು. ಆದರೆ ಪರಮಾತ್ಮ ಹಾಗಲ್ಲ. ಪರಮಾತ್ಮ ಎಲ್ಲ ಕಡೆಗಳಲ್ಲೂ ಪ್ರತಿಯೊಬ್ಬನ ಒಳಗೂ ಕೂಡ ಇರೋದ್ರಿಂದ, ನೋಡಿದ್ರ, ಇದು ಅರ್ಥ ಮಾಡ್ಕೋಬೇಕಾಗಿರೋದು. ಅವನು ಪ್ರತಿಯೊಂದು ಜೀವಿಗಳಲ್ಲೂ ಇರ್ತಾನೆ, ಕಣಕಣದಲ್ಲೂ ಇರ್ತಾನೆ ಅಂತ ನಾವು ತಿಳ್ಕೊಂಡಿದ್ದೀವಿ ತಾನೆ. ಆ ರೀತಿ ಪ್ರತಿಯೊಬ್ಬನಲ್ಲೂ ಇರೋದ್ರಿಂದ ಅವನು ಪ್ರತಿಯೊಬ್ಬನ ಅಸ್ತಿತ್ವದ ಪ್ರಜ್ಞೆ ಇರುವಂಥವನಾಗಿದ್ದಾನೆ. ಅವನಿಗೆ ಎಲ್ಲ ಕಡೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗತ್ತೆ. ಅದು ಹೇಗೆ ಗೊತ್ತಾಗ್ಬಿಡುತ್ತೆ ಅಂತಂದರೆ, ನಮ್ಮ ಶರೀರದಲ್ಲಿ ಕಾಲೊಂದು ಕಡೆ ಇದೆ, ಕೈ ಒಂದು ಕಡೆ ಇದೆ, ತಲೆ ಒಂದು ಕಡೆ ಇದೆ. ಆದರೆ ಎಲ್ಲಿ ಏನಾಗ್ತಾ ಇದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೋ, ಇಡೀ ಈ ಜಗತ್ತೇ ಭಗವಂತನ ಶರೀರ ಅಂತ ತಿಳ್ಕೊಂಡಾಗ ಅವನಿಗೆ ಎಲ್ಲೇನಾಗ್ತಾ ಇದೆ ಅಂತ ಗೊತ್ತಾಗೋದು ಖಂಡಿತ ತಾನೆ. ಈ ಡಿಫ್ರೆನ್ಸನ್ನು ನಾವು ಅರ್ಥ ಮಾಡ್ಕೋಬೇಕು. ಆತ್ಮಕ್ಕೆ ಈ ಒಂದು ಶರೀರದ ಪ್ರಜ್ಞೆ ಮಾತ್ರ ಇರುತ್ತೆ, ಆದರೆ ಭಗವಂತನಿಗೆ ಪ್ರತಿಯೊಬ್ಬನ ಒಳಗೂ ಅವನು ಇರೋದ್ರಿಂದ ಎಲ್ಲರ ಪ್ರಜ್ಞೆನೂ ಅವನಿಗಿರುತ್ತೆ ಅನ್ನೋದು ಇಲ್ಲಿ ಡಿಫ್ರೆನ್ಸನ್ನು ನಾವು ತಿಳ್ಕೋಬೇಕು. ಆತ್ಮ ಮತ್ತು ಪರಮಾತ್ಮ ಅನ್ನೋದು ಒಂದೇ ಅಂತ ಹೇಳ್ತಾರಲ್ಲ, ಆ ಸಿದ್ಧಾಂತ ಸ್ವೀಕಾರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆತ್ಮನೇ ಬೇರೆ, ಪರಮಾತ್ಮನೇ ಬೇರೆ. ಯಾಕೆ ಅಂತಂದರೆ ಅದು ಅಧಿಕೃತ ವೇದ ಸಾಹಿತ್ಯದಿಂದ ದೃಢಪಟ್ಟಿಲ್ಲ. ಇಲ್ಲಿ
ನಾವು ವೇದಗಳನ್ನು ಆಧಾರವಾಗಿ ಇಟ್ಕೊಂಡು ಮಾತಾಡ್ತಾ ಇರೋದ್ರಿಂದ ಅದರಲ್ಲಿ ಈ ರೀತಿ ಹೇಳಿಲ್ಲ. ವ್ಯಕ್ತಿಗತ ಆತ್ಮನ ಪ್ರಜ್ಞೆಯು ಪರಮ ಪ್ರಜ್ಞೆಯಲ್ಲಿ ಸಾಹಿತ್ಯದಿಂದ ದೃಢಪಟ್ಟಿಲ್ಲ. ವ್ಯಕ್ತಿಗತ ಆತ್ಮನ ಪ್ರಜ್ಞೆಯು ಪರಮ ಪ್ರಜ್ಞೆಯಲ್ಲಿ ಕಾರ್ಯ ಮಾಡಲಾಗದು. ವೈಯಕ್ತಿಕ ಪ್ರಜ್ಞೆಯನ್ನು ಪರಮ ಪ್ರಜ್ಞೆಯೊಂದಿಗೆ ಜೋಡಿಸುವುದರಿಂದ ಈ ಪರಮ ಪ್ರಜ್ಞೆಯನ್ನು ಹೊಂದಲು ಸಾಧ್ಯವಿದೆ. ಈ ಜೋಡಣೆಯ ವಿಧಾನವನ್ನು ಶರಣಾಗತಿ ಅಥವಾ ಕೃಷ್ಣ ಪ್ರಜ್ಞೆ ಎಂದು ಕರೆಯಲಾಗಿದೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ವೇದ ಸಾಹಿತ್ಯದಲ್ಲಿ ಅದು ದೃಢಪಟ್ಟಿಲ್ಲ. ಈಗ ಒಬ್ಬ ವ್ಯಕ್ತಿಗತ ಆತ್ಮನ ಪ್ರಜ್ಞೆ ಅನ್ನೋದು ಪರಮ ಪ್ರಜ್ಞೆಯಲ್ಲಿ ಸಾಹಿತ್ಯದಿಂದ ಇದು ದೃಢಪಟ್ಟಿಲ್ಲ. ವ್ಯಕ್ತಿಗತ ಆತ್ಮ ಪರಮ ಪ್ರಜ್ಞೆ ಯಾವ ರೀತಿ ಕೆಲಸ ಮಾಡುತ್ತೋ ಆ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಗೋವರ್ಧನ ಬೆಟ್ಟ ಎತ್ತದ ಅಂತ ನಾವೆತ್ತಕ್ಕಾಗುತ್ತಾ ಕಿರುಬೆರಳಲ್ಲಿ? ಸಾಧ್ಯನೇ ಇಲ್ಲ. ಅವನು ಮಾಡಿದ್ದೆಲ್ಲ ಲೀಲೆಗಳು ಎಂತೆಂಥ ಮಹಾನ್ ಕಾರ್ಯಗಳನ್ನು ಮಾಡಿದ್ದಾನೆ, ಅದೆಲ್ಲ ನಾವು ಮಾಡೋಕ್ಕಾಗುತ್ತಾ? ಇಲ್ಲ. ವೈಯಕ್ತಿಕ ಪ್ರಜ್ಞೆಯನ್ನ ಯಾವಾಗ ಪರಮ ಪ್ರಜ್ಞೆಯ ಜೊತೆ ಜೋಡಿಸ್ತೀವೋ ಆಗ ಮಾತ್ರ ಈ ಒಂದು ಪರಮ ಪ್ರಜ್ಞೆಯನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಈ ರೀತಿ ಜೋಡಿಸುವಂಥ ವಿಧಾನ ಇದೆಯಲ್ಲ, ನಾವು ಭಗವಂತನಲ್ಲಿ ನಮ್ಮನ್ನು ನಾವು ಅಂದರೆ ಈ ಒಂದು ಸಪ್ರೇಟ್ ಇಂಡಿವಿಜುವಲ್ ಆಗಿರುವಂಥ ಪ್ರಜ್ಞೆಯನ್ನು ಪರಮ ಪ್ರಜ್ಞೆ ಮಾಡಬೇಕು ಅಂದರೆ ಅದಕ್ಕೆ ಆ ಒಂದು ವಿಧಾನ ಇದೆಯಲ್ಲ, ಆ ವಿಧಾನವನ್ನು ಶರಣಾಗತಿ ಅಂತ ಹೇಳ್ತಾರೆ, ಅಥವಾ ಕೃಷ್ಣ ಪ್ರಜ್ಞೆ ಅಂತ ಕೂಡ ಕರೀತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.